ಚಂದ್ರಗ್ರಹಣದ ಬಳಿಕ ಇಂದು ಅಮಾವಾಸ್ಯೆ ಸೂರ್ಯಗ್ರಹಣ ಘಟಿಸಲಿದೆ ಎಂದು 15 ದಿನಗಳ ಅಂತರದಲ್ಲೇ ಎರಡನೇ ಗ್ರಹಣ ಘಟಿಸ್ತಾ ಇದ್ದು ಈ ಗ್ರಹಣ ಭಾರತದ ಮೇಲೆ ಬೀಳದೇ ಇದ್ರೂ ಸಹ ಇದರ ಎಫೆಕ್ಟ್ ಇರಲಿದೆ ಎಂದು ಜ್ಯೋತಿಷಿಗಳು ಲೆಕ್ಕಾಚಾರ ಹಾಕಿದ್ದಾರೆ. ಈ ಸೂರ್ಯಗ್ರಹಣವು ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದ ಮಹಾಸಾಗರದ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತದೆ. ಈ ಗ್ರಹಣದ ಬಗ್ಗೆ ಹಿರಿಯ ಭೌತಶಾಸ್ತ್ರ ತಜ್ಞ ಪಬ್ಲಿಕ್ ಹೀರೋ ಡಾಕ್ಟರ್ ಎಪಿ ಭಟ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೀವೇ ನೋಡಿ. ವರ್ಷದ ಕೊನೆಯ ಸೂರ್ಯಗಣ ಅಂತ ಹೇಳಿ ಬಣ್ಣಿಸಲಾಗುವಂತಹ 1000 ವರ್ಷಕ್ಕೆ ಒಂದ್ಸಾರಿ ಗ್ರಹಣ ಬರ್ತದೆ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಆದರೆ ವರ್ಷಕ್ಕೆ 2 ಸಾರಿ ಗ್ರಹಣ ಬರ್ತದೆ. ಆದರೆ 1000 ವರ್ಷಕ್ಕೊಮ್ಮೆ ಪಿತೃಪಕ್ಷದಲ್ಲಿ ಬರ್ತದೆ ಅಂತೇಳಿ ಜನ ಭಯ ಪಡ್ತಾ ಇದ್ದಾರೆ ಸರ್. ವೈಜ್ಞಾನಿಕವಾಗಿ ನೀವು ಹೇಳ್ತಾ ಬಂದವರು ನಮ್ಮ ಜೊತೆ ಎಪಿ ಭಟ್ ಸರ್ ಇದ್ದಾರೆ, ಹಿರಿಯ ಭೌತಶಾಸ್ತ್ರಜ್ಞರು. ಸರ್, ನಾಳಿನ ಗ್ರಹಣದ ಬಗ್ಗೆ ಮಾಹಿತಿ ಕೊಡಬೇಕು ನಮಗೆ. ನಾಳೆ ಗ್ರಹಣ ಇದೆ. ನಾಳೆ ಪಾರ್ಶ್ವ ಸೂರ್ಯಗ್ರಹಣ ಅಂತ ಹೇಳ್ತೇವೆ. ಸೂರ್ಯಗ್ರಹಣವೇ, ಆದರೆ ಇದು ವಿಶೇಷ ಏನಿಲ್ಲ. ಬರೀ ಪ್ರತಿ 6 ತಿಂಗಳಿಗೆ ಒಮ್ಮೆ ಭೂಮಿ ನಮಗೆ ಗ್ರಹಣಗಳು ಬರ್ತವೆ. ಈಗ ಈ ಸೀಸನ್ ಗ್ರಹಣ ಸೀಸನ್ ಅಂತ ಹೇಳ್ತೇವೆ. ಈ ಸೀಸನ್ ಮೊನ್ನೆ ಚಂದ್ರಗ್ರಹಣ ಆಯಿತು, ಇವತ್ತು ಸೂರ್ಯಗ್ರಹಣ ಇದೆ. ಈ 6 ತಿಂಗಳಿಗೆ ಒಮ್ಮೆ ಗ್ರಹಣಗಳು ಬರಬಹುದು, ಬರದೇ ಇರಬಹುದು. ಬಂದರೆ ಹೆಚ್ಚಂದರೆ 3 ಗ್ರಹಣಗಳು ಬರಬಹುದು. ಇದು ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಗ್ರಹಣಗಳು ನಡೀತಾ ಇದ್ದಾವೆ. ಅದು 1000 ವರ್ಷಕ್ಕೊಮ್ಮೆ ಬರೋದಲ್ಲ, ಇದು 6 ತಿಂಗಳಿಗೆ ಒಮ್ಮೆ ಗ್ರಹಣಗಳು ಬರಬಹುದು. ನಾಳೆ ಬರುವಂಥ ನನಗೆ ಬಂದಿದೆ ಸೂರ್ಯಗ್ರಹಣ ಬಂದಿದೆಯಲ್ಲ, ಈ ಸೂರ್ಯಗ್ರಹಣ ಇದು ಪಾರ್ಶ್ವ ಸೂರ್ಯಗ್ರಹಣ. ಸೂರ್ಯಗ್ರಹಣ ಇಡೀ ಭೂಮಿ ಎಲ್ಲರಿಗೂ ಗ್ರಹಣ ಕಾಣೋದಿಲ್ಲ. ಅದು ಹೆಚ್ಚಂದರೆ ಒಂದು 180 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದಿಷ್ಟು ಸ್ಥಳಕ್ಕೆ ಮಾತ್ರ ಗ್ರಹಣ ಕಾಣೋದು. ನಾಳಿನ ಗ್ರಹಣ ನಮಗೆ ಭಾರತದವರಿಗಂತೂ ಇಲ್ಲವೇ ಇಲ್ಲ. ಭಾರತದವರಿಗೆ, ಅಮೆರಿಕದವರಿಗೆ ಯಾರಿಗೂ ಇಲ್ಲ. ಈಗ ಇದು ನನ್ನ ಭೂಮಿಯ ಇದಾದರೆ ಇಲ್ಲಿ ಎಲ್ಲಿ ಅಂದರೆ ನಾಳೆ ಸುಮಾರು ಆಸ್ಟ್ರೇಲಿಯಾದ ಪಕ್ಕ ನ್ಯೂಜಿಲ್ಯಾಂಡ್ನವರಿಗೆ ಒಂದು ಬರೀ 80% ಪಾರ್ಶ್ವ ಸೂರ್ಯಗ್ರಹಣ. ನ್ಯೂಜಿಲ್ಯಾಂಡು ಹೀಗೆ ದಕ್ಷಿಣ ಧ್ರುವದಲ್ಲಿ ಪುನಃ ಒಂದು 60-70% ಈ ಗ್ರಹಣ ಕಾಣುತ್ತೆ. ಪಾರ್ಶ್ವ ಸೂರ್ಯಗ್ರಹಣ ಅಂಟಾರ್ಕಿದವರಿಗೆ, ದಕ್ಷಿಣ ಧ್ರುವದ ಅಂಟಾರ್ಕಿದವರಿಗೆ ಕಾಣುತ್ತೆ, ಅವರಿಗೆ ಉಂಟು. ಹಾಗೆ ಇದಕ್ಕೆ ತುಂಬ ಕಡಿಮೆ ಸ್ಥಳಗಳಲ್ಲಿ ಗೋಚರ ಆಗುವಂತಹ ಗ್ರಹಣ. ವಿಶೇಷ ಏನಿಲ್ಲ, ಭಾರತ ಗ್ರಹಣ ಇಲ್ಲ. ಅಂದರೆ ಆ ಭಾಗದಲ್ಲಿ ದೇಶಗಳು ಇಲ್ಲ, ಹಾಗಾಗಿ ಗ್ರಹಣ ಬಹಳ ಕಮ್ಮಿ ಇದೆ. ಹಾಗಲ್ಲ. ಅದು ಈ ಸೂರ್ಯ, ಚಂದ್ರ, ಭೂಮಿ. ಈ ಚಂದ್ರ ತುಂಬ ಚಿಕ್ಕವ. ಈಗ ನೇರ ಬಂದಾಗ ಈ ಸೂರ್ಯನನ್ನು ಮರೆಮಾಚುವ ಚಂದ್ರನ ಗಾತ್ರ ಇದೆಯಲ್ಲ, ಅದು ಕಾರಣ ಆಗುತ್ತೆ. ಅದು ಸ್ವಲ್ಪವೇ ರೀಜನ್ನಲ್ಲಿ ಈ ಶಾಡೋ ಹೀಗೆ ಶಾಡೋ ಹೀಗೆ ಈ ಶಾಡೋ ಹೀಗೆ ಹೋಗ್ತಾ ಇರುತ್ತೆ, ಈ ಶಾಡೋ ಕರಗಿಸ್ತಾ ಇರುತ್ತೆ. ಅದು ಚಂದ್ರ ಚಿಕ್ಕವಾದ್ದರಿಂದ ಅದು ಕೆಲವೇ ರೀಜನ್ಗೆ ಮಾತ್ರ. ನಾಳೆ ಬೀಳುವ ಶಾಡೋ ಎಲ್ಲಿ ಬೀಳ್ಬೋದು, ಭೂಮಿ ಮೇಲೆ ಬೇರೆ ಬೇರೆ ಭಾಗಗಳು. ನಾಳೆ ಈ ಶಾಡೋ ಹೀಗೆ ಪಾಸ್ ಆಗಿಬಿಡುತ್ತೆ. ಅದು ನಾಳೆ ಒಂದು 2 ನಿಮಿಷ. ನಾವು ಚಂದ್ರಗ್ರಹಣ ಅಂದರೆ 1.5 ಗಂಟೆ ಇರುತ್ತಲ್ಲ, ಅದೇ ಅದಕ್ಕೆ ಬ್ಯೂಟಿ. ಸೂರ್ಯಗ್ರಹಣ ಆಗಲ್ಲ, ನಾಳೆ ಬರೀ ಮ್ಯಾಕ್ಸಿಮಮ್ 2 ನಿಮಿಷ ಮಾತ್ರ ಈ ಶಾಡೋ ಇರುತ್ತೆ. ನಾಳೆ ಗ್ರಹಣ ಇದೆ. ಅದು 1000 ವರ್ಷಕ್ಕೊಮ್ಮೆ ಬರೋದು ಅಂಥದ್ದು. ಪಿತೃಪಕ್ಷ ಹೌದಪ್ಪ, ನನಗೆ 6 ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಗ್ರಹಣಗಳು ಇದ್ದೇ ಇರ್ತವೆ. ಇಲ್ಲದೇ ಇರಬಹುದು. ಇಲ್ಲಿಗೆ ಬರೋ 2026ರಲ್ಲಿ ಪುನಃ ಫೆಬ್ರವರಿ ಮಾರ್ಚಲ್ಲಿ ಗ್ರಹಣ ಉಂಟು. ಗ್ರಹಣಗಳು ಕಾಣ್ತಾನೆ ಇರ್ತವೆ. ಅದು ಭೂಮಿ, ಸೂರ್ಯ, ಚಂದ್ರರ ಪಥಗಳಲ್ಲಿ ನೇರ ಬಂದಾಗ ಬೆಳಕು ನೆರಳಿನ ಆಟ. ಏನು, ಒಂದರ ನೆರಳು ಏನನ್ನು ಕಾಣದೇ ಇರುವಂಥದ್ದು, ಒಂದರ ಬೆಳಕು, ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೀಳದೇ ಇರುವಂಥದ್ದು, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳದೇ ಇರುವಂಥದ್ದು ಚಂದ್ರಗ್ರಹಣದಲ್ಲಿ. ಇದು ಬ್ಯೂಟಿ ಆಫ್ ನೇಚರ್. ಹಾಗಾಗಿ ಇದು ಬರೀ ನೆರಳು ಬೆಳಕಿನ ಆಟ. ನಾಳೆ ಗ್ರಹಣ ಇದೆ, ನಮಗಿಲ್ಲ, ಭಾರತದವರಿಗೆ ಇಲ್ಲ, ಆರಾಮಲ್ಲಿರಬಹುದು, ಏನು ವಿಶೇಷ ಏನೂ ಆಗೋದಿಲ್ಲ. ಇದು ಎಪಿ ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.